ಸ್ಕಿನ್ ಕೇರ್ ಪ್ರಾಡಕ್ಟ್ಸ್‌ನ ಬೈ ಮಾಡಿದ್ಮೇಲೆ ನಿಮ್ಮ ಪರ್ಸ್ ಖಾಲಿಯಾಗಿದ್ಯಾ? ಸ್ಕಿನ್ ಕೇರ್ ಅಂದರೆ ತುಂಬ ಪ್ರಾಡಕ್ಟ್ಸ್ ಬೈ ಮಾಡಬೇಕು, ಕಾಸ್ಟ್ಲಿ ಪ್ರಾಡಕ್ಟ್ಸ್ ಬೈ ಮಾಡಿದ್ರೆ ಅಷ್ಟೇ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಅಂತ ಏನಾದ್ರು ನೀವು ಅಂದ್ಕೊಂಡಿದ್ದೀರಾ? ಹಾಗಾದರೆ ನೀವು ಈ ವಿಡಿಯೋನ ನೋಡಲೇಬೇಕು. ನಾನು ಇವತ್ತು ನನ್ನ ವಿಡಿಯೋದಲ್ಲಿ ಅಫೋರ್ಡೆಬಲ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ್ಯಾವ ಪ್ರಾಡಕ್ಟ್ಸ್‌ನ ಯಾವ್ಯಾವ ಸ್ಕಿನ್ ಟೈಪ್ ಇರೋರು ಯೂಸ್ ಮಾಡ್ಬೋದು. ಬಿಗಿನರ್ಸ್ ಇಂದ ಎವ್ರಿಡೇ ಯೂಸ್ ಮಾಡೋರು ಕೂಡ ಈ ಅಫೋರ್ಡೆಬಲ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್‌ನ ಯೂಸ್ ಮಾಡ್ಬೋದು. ಯಾವ್ಯಾವ ಪ್ರಾಡಕ್ಟ್ಸಿಂದ ನಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನೂ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಲಾಸ್ಟ್‌ವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಅಫೋರ್ಡೆಬಲ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಡೀಟೇಲ್ಸ್‌ನ ಶೇರ್ ಮಾಡ್ತೀನಿ. ನೀವೇನಾದ್ರು ಅಫೋರ್ಡೆಬಲ್ ಪ್ರಾಡಕ್ಟಲ್ಲಿ ಎಫೆಕ್ಟಿವ್ ರಿಸಲ್ಟ್ಸ್‌ನ ಹುಡುಕ್ತಿದ್ರೆ ಹಾಗಾದರೆ ಈ ವಿಡಿಯೋನ ನೀವು ಲಾಸ್ಟ್‌ವರೆಗೂ ನೋಡಿ. ನಾನು ಇವತ್ತು ನಿಮಗೆ ಅಫೋರ್ಡೆಬಲ್ ಪ್ರಾಡಕ್ಟ್ಸ್ ಡೀಟೇಲ್ಸ್‌ನ ತಿಳಿಸ್ಕೊಡ್ತೀನಿ. ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ತಗೊಂಡ್ರೆ ಅಷ್ಟೇ ಸ್ಕಿನ್ ಚೆನ್ನಾಗಿರುತ್ತೆ. ಅಫೋರ್ಡೆಬಲ್ ಪ್ರಾಡಕ್ಟ್ಸಲ್ಲೆಲ್ಲ ಸ್ಕಿನ್ ಚೆನ್ನಾಗಿರಲ್ಲ ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ ಅದೆಲ್ಲ ಸುಳ್ಳು. ಅಫೋರ್ಡೆಬಲ್ ಪ್ರಾಡಕ್ಟ್ಸ್ ಆಗಿದ್ರೂನು ಕರೆಕ್ಟ್ ಇಂಗ್ರೀಡಿಯೆಂಟ್ ಇರುವಂತಹ ಪ್ರಾಡಕ್ಟ್ಸ್‌ನ ನೀವು ಚೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಸ್ಕಿನ್ ಸಿಗುತ್ತೆ. ಫಸ್ಟ್ ಪ್ರಾಡಕ್ಟ್ ನಾವೇನು ಯೂಸ್ ಮಾಡಬೇಕಂದ್ರೆ ಅದು ಕ್ಲೆನ್ಸರ್. ನಾವು ಕ್ಲೆನ್ಸರ್‌ನ ಎವ್ರಿ ಡೇ ಮಾರ್ನಿಂಗ್ ಮತ್ತು ನೈಟ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾವೆಲ್ಲರೂ ಆಚೆ ಹೋಗಿ ಬಂದಿರ್ತೀವಿ ಅಂದರೆ ನಮ್ಮ ಫೇಸನ್ನು ಕ್ಲೆನ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಮ್ಮ ಫೇಸಲ್ಲಿ ಇರುವಂತಹ ಡರ್ಟ್, ಆಯಿಲ್ ಇದನ್ನೆಲ್ಲ ಕ್ಲೆನ್ಸರ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ನಾವೇನಾದ್ರು ಮೇಕಪ್ ಅಪ್ಲೈ ಮಾಡಿದರೆ ಇನ್ಕ್ಲೂಡಿಂಗ್ ಸನ್‌ಸ್ಕ್ರೀನ್, ಮಾಯಿಶ್ಚರೈಸರ್ ಇದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಕ್ಲೆನ್ಸರ್ ಹೆಲ್ಪ್ ಮಾಡುತ್ತೆ. ಸೊ ನಾವು ಯಾವಾಗಲೂ ಜೆಂಟಲ್ ಕ್ಲೆನ್ಸರ್‌ನ ಯೂಸ್ ಮಾಡಬೇಕು. ತುಂಬ ಹಾರ್ಷ್ ಆಗಿರುವಂತಹ ಕ್ಲೆನ್ಸರ್‌ನ ನಮ್ಮ ಫೇಸ್ ಮೇಲೆ ನಾವು ಅಪ್ಲೈ ಮಾಡ್ಕೋಬಾರ್ದು. ಆ್ಯಂಡ್ ಬೆಳಿಗ್ಗೆ ಒಂದು, ರಾತ್ರಿ ಒಂದು ಬೇರೆ ಬೇರೆ ಕ್ಲೆನ್ಸರ್ ಯೂಸ್ ಮಾಡೋ ಏನು ನೆಸೆಸಿಟಿ ಇಲ್ಲ. ನೀವು ಬೆಳಗ್ಗೆ ಯೂಸ್ ಮಾಡೋ ಕ್ಲೆನ್ಸರ್‌ನೇ ನೈಟ್ ಕೂಡ ಯೂಸ್ ಮಾಡ್ಬೋದು. ನಾನಿವತ್ತು ನಿಮಗೆ 3 ಅಫೋರ್ಡೆಬಲ್ ಕ್ಲೆನ್ಸರ್ ಬಗ್ಗೆ ಹೇಳ್ತೀನಿ. ನೀವು ಈ 3ನ್ನೇ ಯೂಸ್ ಮಾಡಬೇಕು ಅಂತ ಇಲ್ಲ. ನಾನು ಇದನ್ನು ಟ್ರೈ ಮಾಡಿ ಇದು ಎಲ್ಲ ಸ್ಕಿನ್ ಟೈಪಿಗೂ ಸೂಟ್ ಆಗುತ್ತೆ ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಅದರಲ್ಲಿರೋದೆಲ್ಲ ತುಂಬ ಬೆನಿಫಿಷಿಯಲ್ ಆಗಿದೆ ಅನ್ನೋ ರೀಸನ್ನಿಗೆ ನಾನು ನಿಮಗೆ ಈ 3 ಕ್ಲೆನ್ಸರ್‌ನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಒಂದು ಸಿಂಪಲ್ ಅವರ ಜೆಂಟಲ್ ಕ್ಲೆನ್ಸರ್, ಎರಡನೇದು ಮಿನಿಮಲಿಸ್ಟ್ ಅವರ ಓಟ್ ಕ್ಲೆನ್ಸರ್, ಮೂರನೇದು ಸೆಟಫಿಲ್ ಅವರ ಜೆಂಟಲ್ ಕ್ಲೆನ್ಸರ್. ಈ 3 ಬ್ರ್ಯಾಂಡ್ಸ್ ಕ್ಲೆನ್ಸರ್ ನೀವು ಟ್ರೈ ಮಾಡ್ಬೋದು. ಇದೆಲ್ಲ ವಿತಿನ್ 100-200 ರೇಂಜಲ್ಲೇ ಇದೆ. ಸೊ ನೀವು ಇದನ್ನು ಈಸಿಯಾಗಿ ಅಫೋರ್ಡ್ ಮಾಡ್ಬೋದು. ಇದು ನಿಮ್ಮ ಸ್ಕಿನ್ನಿಗೆ ತುಂಬ ಜೆಂಟಲ್ ಆಗಿರುತ್ತೆ. ಎಲ್ಲ ಸ್ಕಿನ್ ಟೈಪ್ ಅವರಿಗೂ ಇದು ಸೂಟ್ ಆಗುತ್ತೆ. ಇದನ್ನು ನೀವು ಫಸ್ಟ್ ನಿಮ್ಮ ಫೇಸ್‌ನ ವೆಟ್ ಮಾಡಿಕೊಂಡು ಸ್ವಲ್ಪ ಕ್ವಾಂಟಿಟಿ ಕ್ಲೆನ್ಸರ್‌ನ ತಗೊಂಡು ನಿಮ್ಮ ಫೇಸಿಗೆ ನೀಟಾಗಿ ರಬ್ ಮಾಡಿದ ನಂತರ ನೀವು ನಿಮ್ಮ ಫೇಸ್ ವಾಶ್ ಮಾಡಿಕೊಂಡು ಫೇಸನ್ನು ಡ್ರೈ ಮಾಡ್ಕೋಬೋದು. ನೀವು ಕ್ಲೆನ್ಸರ್‌ನ ದಿನಕ್ಕೆ 2 ಸಲ ಯೂಸ್ ಮಾಡ್ಬೋದು. ಇಲ್ಲಾಂದರೆ ನೀವೆಲ್ಲರೂ ಮಧ್ಯದಲ್ಲಿ ಆಚೆ ಹೋಗಿ ಬಂದಿದ್ದೀರಾ ಅಂತ ಅಂದರೆ ನೀವು ಯೂಸ್ ಮಾಡ್ಬೋದು. ಜಾಸ್ತಿ ಓವರ್ ಯೂಸ್ ಕೂಡ ಮಾಡಬೇಡಿ. ಇದರಿಂದ ನಿಮ್ಮ ಫೇಸ್ ತುಂಬ ಡ್ರೈ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಯಾವುದಂದ್ರೆ ಟೋನರ್. ಟೋನರ್ ನಮ್ಮ ಸ್ಕಿನ್ನಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಆಲ್ರೆಡಿ ಅದ್ರ ಮೇಲೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ನೀವು ಹೋಗಿ ಆ ವಿಡಿಯೋನ ಚೆಕ್ ಮಾಡ್ಬೋದು. ನಿಮ್ಗೇನಾದ್ರು ಡ್ರೈ ಸ್ಕಿನ್ ಇಲ್ಲ ಕಾಂಬಿನೇಷನ್ ಸ್ಕಿನ್ ಇದ್ದರೆ ಟೋನರ್ ಇಸ್ ಅ ಮಸ್ಟ್ ಅಂತ ಹೇಳ್ಬೋದು. ಆಯಿಲಿ ಸ್ಕಿನ್ ಇರೋರು ಟೋನರ್‌ನ ಇಗ್ನೋರ್ ಮಾಡ್ಬೋದು. ಬಟ್ ನೀವು ಯೂಸ್ ಮಾಡಿದ್ರೆ ನಿಮಗೂ ಕೂಡ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಾವು ಟೋನರ್ ಅಪ್ಲೈ ಮಾಡೋದ್ರಿಂದ ನಾವು ಏನೇ ಮೇಕಪ್ ಅಪ್ಲೈ ಮಾಡಿದ್ರೂ ಅದು ನಮ್ಮ ಫೇಸಲ್ಲಿ ಈವನ್ ಆಗಿ ಸ್ಪ್ರೆಡ್ ಔಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಓಪನ್ ಪೋರ್ಸ್ ಏನಿರುತ್ತೆ ಅದನ್ನು ಕೂಡ ಕಮ್ಮಿ ಮಾಡೋದಕ್ಕೆ, ರೆಡ್ಯೂಸ್ ಮಾಡೋದಕ್ಕೆ ಟೋನರ್ ಹೆಲ್ಪ್ ಮಾಡುತ್ತೆ. ಸೊ ಯಾವುದೇ ಮೇಕಪ್ ಅಪ್ಲೈ ಮಾಡೋಕ್ಕೂ ಮುಂಚೆ ಟೋನರ್‌ನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಆಲ್ವೇಸ್ ಆಲ್ಕೋಹಾಲ್ ಫ್ರೀ ಟೋನರ್‌ನ ಚೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಮನೆಯಲ್ಲೇ ಯಾವ ರೀತಿ ಟೋನರ್ ಮಾಡ್ಕೋಬೋದು ಅನ್ನೋದು ನಾನು ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ವಿಡಿಯೋನ ಹೋಗಿ ಚೆಕ್ ಮಾಡ್ಬೋದು. ಬಟ್ ನಾನಿವತ್ತು ಅಫೋರ್ಡೆಬಲ್ ಟೋನರ್ ಅಂದರೆ ಮಾರ್ಕೆಟಲ್ಲಿ ಅವೈಲಬಲ್ ಇರುವಂತಹ ಅಫೋರ್ಡೆಬಲ್ ಟೋನರ್ ಯಾವುದು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅಫೋರ್ಡೆಬಲ್ ಟೋನರ್ ಯಾವುದಂದ್ರೆ ನಂಬರ್ 1 ಡಾಟ್ ಆ್ಯಂಡ್ ಕೀ ಅವರ ನೀವು ರೈಸ್ ವಾಟರ್ ಟೋನರ್ ಇದೆ ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಪ್ಲಮ್ ಅವರ ಟೋನರ್‌ನ ನೀವು ಯೂಸ್ ಮಾಡ್ಬೋದು. ಇನ್ನು ಒಂದು ಯಾವುದಂದ್ರೆ ಟೋನಿ ಮೋಲಿ ಅವರ ಟೋನರ್‌ನ ನೀವು ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ಬೋದು ನಿಮಗೆ. ಅದು ಸ್ಟಾರ್ಟಿಂಗೇ 500 ಇಂದ ಇದೆ. ಬಟ್ ಇದು ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆಯಿಲಿ ಸ್ಕಿನ್ ಆಗಿರ್ಬೋದು, ಇಲ್ಲ ಡ್ರೈ ಸ್ಕಿನ್ ಆಗಿರ್ಬೋದು. ಇದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿಮಗಿದು ಬೇಡ ಅಂದರೆ ನಾನು ಮುಂಚೆ ಹೇಳಿದ ಹಾಗೆ ಡಾಟ್ ಆ್ಯಂಡ್ ಕೀ ಅಥವಾ ಪ್ಲಮ್ ಅವರ ಟೋನರ್‌ನ ನೀವು ಯೂಸ್ ಮಾಡ್ಬೋದು.
ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸೀರಮ್. ಸೀರಮ್ ಕೂಡ ನಿಮ್ಮ ಸ್ಕಿನ್ ಟೈಪಿಗೆ ಸೂಟ್ ಆಗುವಂತಹ ಸೀರಮ್‌ನ ಚೂಸ್ ಮಾಡಬೇಕು. ನಿಮಗೇನಾದ್ರು ಆಯಿಲಿ ಸ್ಕಿನ್ ಇದ್ದರೆ ನೀವು ನಿಯಾಸಿನಮೈಡ್ ಇರುವಂತಹ ಸೀರಮ್‌ನ ಚೂಸ್ ಮಾಡಬೇಕು. ನಿಮಗೇನಾದ್ರು ಡ್ರೈ ಸ್ಕಿನ್ ಇದ್ದರೆ ನೀವು ಹೈಲುರಾನಿಕ್ ಆಸಿಡ್ ಇರುವಂತಹ ಸೀರಮ್‌ನ ಚೂಸ್ ಮಾಡಬೇಕು. ನಿಮ್ಮ ಮುಖದಲ್ಲಿ ಜಾಸ್ತಿ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ನೀವು ವಿಟಮಿನ್ ಸಿ ಇರುವಂತಹ ಸೀರಮ್‌ನ ಚೂಸ್ ಮಾಡಬೇಕು. ಬೆಸ್ಟ್ ಅಫೋರ್ಡಬಲ್ ಸೀರಮ್ಸ್ ಯಾವ್ಯಾವು ಅಂದರೆ ನೀವು ಮಿನಿಮಲಿಸ್ಟ್ ಅವರ ಸೀರಮ್ಸ್‌ನ ಟ್ರೈ ಮಾಡ್ಬೋದು. ಬೇಸ್ಡ್ ಆನ್ ನಿಮ್ಮ ಸ್ಕಿನ್ ಕನ್ಸರ್ನ್ಸ್ ಮೇಲೆ ನೀವು ಅವರ ವೆಬ್ಸೈಟಿಗೆ ಹೋಗಿ ನೀವು ಸೀರಮ್‌ನ ಚೂಸ್ ಮಾಡ್ಬೋದು. ಡರ್ಮಾಕೋ ಅವರ ಸೀರಮ್ ಕೂಡ ನೀವು ಟ್ರೈ ಮಾಡ್ಬೋದು. ಮತ್ತೆ ಡಿಕನ್ಸ್ಟ್ರಕ್ಟ್ ಅವರ ವಿಟಮಿನ್ ಸಿ ಸೀರಮ್ ತುಂಬಾ ಅಫೋರ್ಡಬಲ್ ಆಗಿದೆ ಆ್ಯಂಡ್ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ. ಈ 3 ಬ್ರ್ಯಾಂಡ್ ಸೀರಮ್‌ನ ನೀವು ನಿಮ್ಮ ಸ್ಕಿನ್ ಕನ್ಸರ್ನಿಗೆ ತಕ್ಕಂಗೆನೆ ಸೀರಮ್ಸ್‌ನ ಚೂಸ್ ಮಾಡ್ಬೋದು. ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಏನು ಅದ್ರ ಅಕಾರ್ಡಿಂಗ್ ನೀವು ಸೀರಮ್ಸ್‌ನ ಚೂಸ್ ಮಾಡಿ. ಆ್ಯಂಡ್ ನೀವು ಸೀರಮ್‌ನ ಅಪ್ಲೈ ಮಾಡೋದನ್ನು ನೀವು ಫಸ್ಟ್ ಟೋನರ್‌ನ ಅಪ್ಲೈ ಮಾಡ್ಕೊಂಡಿದ ನಂತರ ನೀವು ಟೋನರ್‌ನ ಕಾಟನ್ ಪ್ಯಾಡ್ ಯೂಸ್ ಮಾಡ್ಕೊಂಡಾದ್ರೂ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ಅದರಲ್ಲಿ ಸ್ಪ್ರೇ ಆಪ್ಷನ್ ಇದ್ದರೆ ನೀವು ಸ್ಪ್ರೇ ಕೂಡ ಮಾಡ್ಬೋದು. ಟೋನರ್ ಡ್ರೈ ಆದ ನಂತರ 2-3 ಡ್ರಾಪ್ಸ್ ಆಫ್ ಸೀರಮ್‌ನ ನೀವು ನಿಮ್ಮ ಕೈ ಮೇಲೆ ಹಾಕ್ಕೊಂಡು ಅದನ್ನು ನೀಟಾಗಿ ರಬ್ ಮಾಡಿ ನಿಮ್ಮ ಎಂಟೈರ್ ಫೇಸ್ ಆ್ಯಂಡ್ ನೆಕ್‌ಗೆ ಅಪ್ಲೈ ಮಾಡ್ಬೋದು. ಸೀರಮ್ ಡ್ರೈ ಆದ ನಂತರ ನೀವು ನೆಕ್ಸ್ಟ್ ಮೇಕಪ್‌ನ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಮೇಕಪ್ ಪ್ರಾಡಕ್ಟ್ ಯಾವುದಂದ್ರೆ ಮಾಯಿಶ್ಚರೈಸರ್. ನಾನು ಆಯಿಲಿ ಸ್ಕಿನ್ ಇದೆ, ನಾನು ಮಾಯಿಶ್ಚರೈಸರ್‌ನ ಯೂಸ್ ಮಾಡಲ್ಲ, ಇಲ್ಲ ನಾನು ಡ್ರೈ ಸ್ಕಿನ್ ಇದೆ, ನಾನು ಜಾಸ್ತಿ ಮಾಯಿಶ್ಚರೈಸರ್‌ನ ಅಪ್ಲೈ ಮಾಡಬೇಕು ಅಂತ ಇದ್ದರೆ, ಈ ಥರ ಮಿಸ್ಕನ್ಸೆಪ್ಷನ್ ಏನಾದ್ರು ನಿಮಗಿದ್ರೆ ದಯವಿಟ್ಟು ಆ ಥರ ಮಾಡಬೇಡಿ. ನಿಮ್ಮದು ಆಯಿಲಿ ಸ್ಕಿನ್ ಆಗಿರ್ಬೋದು, ಇಲ್ಲ ಡ್ರೈ ಸ್ಕಿನ್ ಆಗಿರ್ಬೋದು, ಇಲ್ಲಾಂದರೆ ಕಾಂಬಿನೇಷನ್ ಆಗಿದ್ರೂ ಮಾಯಿಶ್ಚರೈಸರ್ ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್. ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗೋದಕ್ಕೆ ಮಾಯಿಶ್ಚರೈಸರ್ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ರೆಡಿ ನಾವು ಟೋನರ್‌ನ, ಸೀರಮ್‌ನ ಅಪ್ಲೈ ಮಾಡಿದ ನಂತರ ಮಾಯಿಶ್ಚರೈಸರ್‌ನ ಅಪ್ಲೈ ಮಾಡಿದರೆ ನಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಮಗೆ ಯಾವಾಗಲೂ ನಮ್ಮ ಸ್ಕಿನ್ ಗ್ಲೋ ಆಗಿ ಕಾಣಿಸುತ್ತೆ, ಹೈಡ್ರೇಟ್ ಆಗಿ ಇರುತ್ತೆ. ಸೊ ಮಾಯಿಶ್ಚರೈಸರ್‌ನ ಯೂಸ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. 3 ಅಫೋರ್ಡಬಲ್ ಮಾಯಿಶ್ಚರೈಸರ್ ಯಾವ್ಯಾವು ಅಂದರೆ, ಒಂದು ಸಿಂಪಲ್ ಅವರ ಲೈಟ್ ಮಾಯಿಶ್ಚರೈಸರ್‌ನ ನೀವು ಯೂಸ್ ಮಾಡ್ಬೋದು, ಇಲ್ಲ ಪಾಂಡ್ಸ್ ಅವರ ಲೈಟ್ ಜೆಲ್ ಮಾಯಿಶ್ಚರೈಸರ್‌ನ ಯೂಸ್ ಮಾಡ್ಬೋದು, ಅಥವಾ ಮಿನಿಮಲಿಸ್ಟ್ ಅವರ ಮಾಯಿಶ್ಚರೈಸರ್‌ನ ಕೂಡ ನೀವು ಯೂಸ್ ಮಾಡ್ಬೋದು. ಈ ಮಾಯಿಶ್ಚರೈಸರ್ಸ್‌ನೆಲ್ಲ ನೀವು ಬೈ ಮಾಡಿದ್ರೆ ನೀವು ಆರಾಮಾಗಿ 2-3 ಮಂತ್ಸ್ ಯೂಸ್ ಮಾಡ್ಬೋದು. ನೀವು ಡೈಲಿ ಯೂಸ್ ಮಾಡಿದ್ರೂ ಕೂಡ 2-3 ಮಂತ್ಸ್ ಈ ಮಾಯಿಶ್ಚರೈಸರ್‌ನ ಯೂಸ್ ಮಾಡ್ಬೋದು. ಸೊ ಪರ್ ಮಂತ್ ನಿಮಗೆ ₹50-100 ಕಾಸ್ಟ್ ಆಗುತ್ತೆ. ಸೊ ನೀವು ಮಾಯಿಶ್ಚರೈಸರ್‌ನ ನೀಟಾಗಿ ನಿಮ್ಮ ಸ್ಕಿನ್ ಕನ್ಸರ್ನಿಗೆ ತಕ್ಕಂಗೆ ಚೂಸ್ ಮಾಡಿ. ಆ್ಯಂಡ್ ಮಾಯಿಶ್ಚರೈಸರ್‌ನ ಕೂಡ ನೀವು ಎಷ್ಟು ಬೇಕೋ ಅಷ್ಟೇ ಅಪ್ಲೈ ಮಾಡಬೇಕು. ನೀವು ಈ ವಿಡಿಯೋನ ಲಾಸ್ಟ್‌ವರೆಗೂ ಕಂಪ್ಲೀಟಾಗಿ ನೋಡಿ. ನೀವೇನಾದ್ರು ಬಿಗಿನರ್ ಆಗಿದ್ದರೆ ಬಿಗಿನರ್ಸ್ ಮಾಡುವಂತಹ ಕಾಮನ್ ಮಿಸ್ಟೇಕ್ ಬಗ್ಗೆ ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ನೀವು ಈ ಮಿಸ್ಟೇಕ್ಸ್‌ಗಳನ್ನ ಅವಾಯ್ಡ್ ಮಾಡಿದ್ರೆ ನೀವು ಯೂಸ್ ಮಾಡೋ ಪ್ರಾಡಕ್ಟಿಂದ ನಿಮಗೆ ಇನ್ನೂ ಬೆಟರ್ ರಿಸಲ್ಟ್ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸನ್‌ಸ್ಕ್ರೀನ್. ಸೊ ಸನ್‌ಸ್ಕ್ರೀನ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ನೀವು ಮನೆಯಲ್ಲೇ ಇದ್ದರೂ ಕೂಡ ಬೆಳಗ್ಗೆ ಹೊತ್ತು ಸನ್‌ಸ್ಕ್ರೀನ್‌ನ ಅಪ್ಲೈ ಮಾಡಲೇಬೇಕು. ನಾನು ಆಚೆ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ ಅಂತ ಹೇಳಿ ಸನ್‌ಸ್ಕ್ರೀನ್‌ನ ಸ್ಕಿಪ್ ಮಾಡಬೇಡಿ. ಸನ್‌ಸ್ಕ್ರೀನ್‌ನ ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಸ್ಕಿನ್ ಟೈಪಿಗೆ ಯಾವ ರೀತಿಯಾದ ಸನ್‌ಸ್ಕ್ರೀನ್ ಬೇಕು ಅಂತ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಸನ್‌ಸ್ಕ್ರೀನ್ ಬಗ್ಗೆನೂ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ನಿಮ್ಮ ಸ್ಕಿನ್ ಟೈಪಿಗೆ ಯಾವ ರೀತಿಯಾದ ಸನ್‌ಸ್ಕ್ರೀನ್‌ನ ಸೆಲೆಕ್ಟ್ ಮಾಡಬೇಕು, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇರಬೇಕು ಆ್ಯಂಡ್ ಯಾವ ರೀತಿ ಸನ್‌ಸ್ಕ್ರೀನ್‌ನ ಅಪ್ಲೈ ಮಾಡಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಆ ವಿಡಿಯೋನ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಸನ್‌ಸ್ಕ್ರೀನ್‌ನ ಯಾವತ್ತೂ SPF 50 ಇಂದ ಜಾಸ್ತಿ ಇರುವಂಥ SPF 50 ಅಥವಾ ಜಾಸ್ತಿ ಇರುವಂತಹ ಸನ್‌ಸ್ಕ್ರೀನ್‌ನ ಚೂಸ್ ಮಾಡಿ. ನೀವೇನಾದ್ರು ಜಾಸ್ತಿ ಹೊತ್ತು ಸನ್ನಿಗೆ ಎಕ್ಸ್ಪೋಸ್ ಆಗಿದ್ದರೆ ನೀವು ಎವ್ರಿ 3 ಅವರ್ಸ್ ಒನ್ಸ್ ಸನ್‌ಸ್ಕ್ರೀನ್‌ನ ರೀಅಪ್ಲೈ ಮಾಡಿದ್ರೆ ಒಳ್ಳೆಯದು. ಅಫೋರ್ಡಬಲ್ ಸನ್‌ಸ್ಕ್ರೀನ್ಸ್ ಯಾವ್ಯಾವು ಅಂದರೆ, ನೀವು ಡಾಟ್ ಆ್ಯಂಡ್ ಕೀ ಅವರ ಸನ್‌ಸ್ಕ್ರೀನ್‌ನ ಟ್ರೈ ಮಾಡ್ಬೋದು. ಅಕ್ವಾಲಾಜಿಕಾ ಅವರ ಸನ್‌ಸ್ಕ್ರೀನ್ ಕೂಡ ತುಂಬ ಚೆನ್ನಾಗಿದೆ. ಫಾಕ್ಸ್‌ಟೈಲ್ ಅವರ ಸನ್‌ಸ್ಕ್ರೀನ್ ಕೂಡ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಮಿನಿಮಲಿಸ್ಟ್ ಅವರ ಸನ್‌ಸ್ಕ್ರೀನ್ ಕೂಡ ನೀವು ಟ್ರೈ ಮಾಡ್ಬೋದು. ಇದೆಲ್ಲ ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಆ್ಯಂಡ್ SPF 50 ಅಥವಾ ಅದಕ್ಕಿಂತ ಜಾಸ್ತಿ ಇರುವಂಥ ಸನ್‌ಸ್ಕ್ರೀನ್‌ನ ಯಾವಾಗಲೂ ಚೂಸ್ ಮಾಡಿ. ನೋಡಿದ್ರಲ್ಲ, ನಾನು ಈ ವಿಡಿಯೋದಲ್ಲಿ ನಿಮಗೆ ಅಫೋರ್ಡಬಲ್ ಸ್ಕಿನ್ ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವ ಪ್ರಾಡಕ್ಟ್ಸ್ ಕಂಫರ್ಟಬಲ್ ಇದೆ, ನೀವು ಆ ಪ್ರಾಡಕ್ಟ್ಸ್‌ನ ಟ್ರೈ ಮಾಡಿ. ನೀವು ಯಾವುದೇ ಪ್ರಾಡಕ್ಟ್ ಮುಂಚೆ ನಿಮ್ಮ ಫೇಸಿಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮ್ಮ ಕೈಗೆ ಹಚ್ಕೊಂಡು ಪ್ಯಾಚ್ ಟೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೀವು ಬೈ ಮಾಡೋಕ್ಕೂ ಮುಂಚೆ ಅಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇದೆ, ಇದು ಯಾವ ಸ್ಕಿನ್ ಟೈಪ್ ಅವರಿಗೆ ಬೆಸ್ಟ್ ಅನ್ನೋದನ್ನ
ನೋಡಿ ನಂತರ ನೀವು ಬೈ ಮಾಡಿ. ಆ್ಯಂಡ್ ದೀಸ್ ಆಲ್ ಪ್ರಾಡಕ್ಟ್ಸ್ ಆರ್ ವರ್ತ್ ಬೈಯಿಂಗ್. ನೀವು ಈ ಪ್ರಾಡಕ್ಟ್ಸ್‌ನ ಬೈ ಮಾಡಿದ್ರೆ ಆರಾಮಾಗಿ 2-3 ಮಂತ್ಸ್ ಯೂಸ್ ಮಾಡ್ಬೋದು. ನೀವು ಡೈಲಿ ಯೂಸ್ ಮಾಡ್ತೀನಿ ಅಂದ್ರೂ ಕೂಡ ನೀವು 3 ಮಂತ್ಸ್‌ವರೆಗೂ ಈ ಪ್ರಾಡಕ್ಟ್ಸ್‌ನ ಯೂಸ್ ಮಾಡ್ಬೋದು. ಸೊ ನಿಮಗೆ ಮಂತ್ಲಿ ನೀವು ತಗೊಂಡ್ರೆ ನಿಮಗೆ ಅಷ್ಟೊಂದು ಎಕ್ಸ್‌ಪೆನ್ಸ್ ಕೂಡ ಆಗಲ್ಲ. ನೀವೇನಾದ್ರು ಕಾಲೇಜ್‌ಗೆ ಹೋಗ್ತಿದ್ರೆ, ಇನ್ನು ಓದ್ತಿದ್ದೀನಿ ಅಂತ ಅಂದರೆ ನೀವು ಡೆಫಿನೆಟ್ಲಿ ಈ ಪ್ರಾಡಕ್ಟ್ಸ್‌ನ ಬೈ ಮಾಡ್ಬೋದು. ಇದೆಲ್ಲ ತುಂಬ ಲೆಸ್ಸರ್ ಪ್ರೈಸಲ್ಲಿ ನಿಮಗೆ ಬೆಸ್ಟ್ ಪ್ರಾಡಕ್ಟ್ ಸಿಗುತ್ತೆ. ಆ್ಯಂಡ್ ನೀವು ಅದನ್ನು ನೀಟಾಗಿ ಅಪ್ಲೈ ಕೂಡ ಮಾಡಬೇಕು. ನಿಮ್ಮ ಅಪ್ಲಿಕೇಶನ್ ಕೂಡ ಕರೆಕ್ಟಾಗಿ ಇರಬೇಕು. ಜಾಸ್ತಿ ಅಪ್ಲೈ ಮಾಡೋದು, ಇಲ್ಲ ರಿಕ್ವೈರ್ಮೆಂಟಿಗಿಂತ ಕಮ್ಮಿ ಅಪ್ಲೈ ಮಾಡೋದು, ಈ ಥರ ಎಲ್ಲ ಮಾಡಿದ್ರೂ ಕೂಡ ನಿಮಗೆ ಯಾವುದೇ ರೀತಿಯಾದ ರಿಸಲ್ಟ್ ಸಿಗಲ್ಲ. ಸೊ ಯಾವ ಪ್ರಾಡಕ್ಟ್‌ನ ಎಷ್ಟು ಅಪ್ಲೈ ಮಾಡಬೇಕು ಅಷ್ಟು ನೀವು ಅಪ್ಲೈ ಮಾಡಿ. ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ಸಲ್ಲಿ ಕೇಳ್ಬೋದು. ಆ್ಯಂಡ್ ಮೇಕ್ ಶ್ಯೂರ್ ನಿಮ್ಮ ಸ್ಕಿನ್ ಟೈಪ್, ನಿಮ್ಮ ಸ್ಕಿನ್ ಕನ್ಸರ್ನ್ಸ್‌ಗೆ ಕರೆಕ್ಟ್ ಆಗಿರೋ ಪ್ರಾಡಕ್ಟ್‌ನ ನೀವು ಚೂಸ್ ಮಾಡ್ತೀರಾ ಅಂತ. ಯಾರ್ದೋ ರೆಕಮೆಂಡೇಷನ್ನಿಗೆ ನೀವು ಯಾವ ಪ್ರಾಡಕ್ಟ್ಸ್‌ನು ಬೈ ಮಾಡಬೇಡಿ. ಅದು ನಿಮ್ಮ ಸ್ಕಿನ್ ಟೈಪ್, ಸ್ಕಿನ್ ಕನ್ಸರ್ನ್ಸ್‌ಗೆ ಬೆಸ್ಟ್ ಸೂಟ್ ಆಗುತ್ತೆ ಅಂದರೆ ಅಷ್ಟೇ ನೀವು ಆ ಪ್ರಾಡಕ್ಟ್‌ನ ಬೈ ಮಾಡಿ. ಇದರಲ್ಲಿ ಮಾಡುವಂಥ ಕಾಮನ್ ಮಿಸ್ಟೇಕ್‌ಗಳೇನಂದ್ರೆ, ದಿನ ಒಂದೊಂದು ಪ್ರಾಡಕ್ಟ್ಸ್‌ನ ಟ್ರೈ ಮಾಡೋದು. ನೀವು ನಿಮ್ಮ ಸ್ಕಿನ್ನಿಗೆ ಒಂದು ಪ್ರಾಡಕ್ಟ್ ಅಪ್ಲೈ ಮಾಡಿದ್ದೀರಾ ಅಂದರೆ, ಆ ಪ್ರಾಡಕ್ಟ್ ನಿಮ್ಮ ಸ್ಕಿನ್ನಿಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ ಹಾಗಾಗಿ ನೀವು ದಿನ ಒಂದೊಂದು ಪ್ರಾಡಕ್ಟ್‌ನ ಅಪ್ಲೈ ಮಾಡಿದ್ರೆ, ನಿಮ್ಮ ಸ್ಕಿನ್ ಯಾವುದೇ ರೀತಿಯಾದ ರಿಸಲ್ಟ್ ತೋರಿಸಲ್ಲ. ನಿಮ್ಮ ಸ್ಕಿನ್ನಿಗೆ ಕನ್‌ಫ್ಯೂಸ್ ಆಗುತ್ತೆ, ನಾನು ಯಾವ ಪ್ರಾಡಕ್ಟಿಗೆ ರಿಯಾಕ್ಟ್ ಮಾಡಬೇಕಂತ ಹೇಳಿ. ಸೊ ನೀವು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಬೇಕಂದ್ರೂ ವೈಸಾಗಿ ಚೂಸ್ ಮಾಡಿ, ಅದನ್ನು ಅಪ್ಲೈ ಮಾಡಿ, ಕನ್ಸಿಸ್ಟೆಂಟಾಗಿ ಅಪ್ಲೈ ಮಾಡಿ, ನಂತರ ಅದು ರಿಸಲ್ಟ್ ನೋಡಿ ನೀವು ಪ್ರಾಡಕ್ಟ್‌ನ ಚೇಂಜ್ ಮಾಡಬೇಕೋ ಇಲ್ಲ ರಿಟೇನ್ ಮಾಡಬೇಕು ಅಂತ ಡಿಸೈಡ್ ಮಾಡಿ. ಇವತ್ತು ಒಂದು ಪ್ರಾಡಕ್ಟ್ ಯೂಸ್ ಮಾಡಿ ಏನು ರಿಸಲ್ಟ್ ಬಂದಿಲ್ಲ, ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್, ನಾಳೆ ಇನ್ನೊಂದು ಪ್ರಾಡಕ್ಟ್ ಯೂಸ್ ಮಾಡೋದೆಲ್ಲ ಮಾಡಬೇಡಿ. ನಿಮಗೆ ಯಾವುದೇ ಪ್ರಾಡಕ್ಟ್ ಆದ್ರೂ ನಿಮಗೆ ಒಂದೇ ದಿನದಲ್ಲಿ ಡೆಫಿನೆಟ್ಲಿ ರಿಸಲ್ಟ್ ಬರಲ್ಲ. ಅಟ್‌ಲೀಸ್ಟ್ ನೀವು ಅದನ್ನು 4 ವೀಕ್ಸ್ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಿದ್ರೆ ಅಷ್ಟೇ ನಿಮಗೆ ರಿಸಲ್ಟ್ ಬರೋದು. ಸೊ ಈ ಥರ ಕನ್ಸಿಸ್ಟೆಂಟಾಗಿ ನೀವು ಯೂಸ್ ಮಾಡಿ, ನಂತರ ಪ್ರಾಡಕ್ಟ್ ನಿಮಗೆ ಸೂಟ್ ಆಗ್ತಿದೆಯಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡಿ. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ಒಂದಿನ ಅಪ್ಲೈ ಮಾಡಿ, ಇನ್ನೊಂದು ದಿನ ಅಪ್ಲೈ ಮಾಡ್ದಲೇ ಇರೋದು, ಇಲ್ಲ 1 ವೀಕ್ ಕಂಟಿನ್ಯೂಸ್ ಅಪ್ಲೈ ಮಾಡಿ, ಇನ್ನು ನೆಕ್ಸ್ಟ್ ಅಪ್ಲೈ ಮಾಡ್ದಲೇ ಇರೋದು ಮಾಡಬಾರ್ದು. ನೀವು ಯಾವುದೇ ಸ್ಕಿನ್ ಕೇರ್ ರುಟೀನ್ ತೊಗೊಂಡ್ರೂ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ನಿಮಗೆ ಯಾವುದೇ ರೀತಿಯಾದ ರಿಸಲ್ಟ್ ಸಿಗಲ್ಲ. ಆ ಪ್ರಾಡಕ್ಟ್ ಎಷ್ಟೇ ಚೆನ್ನಾಗಿದ್ರೂ ನಿಮಗೆ ರಿಸಲ್ಟ್ ಸಿಗಲ್ಲ. ಥರ್ಡ್ ಮಿಸ್ಟೇಕ್ ಇಸ್ ಬರೀ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಮಾಡೋದು, ನೈಟ್ ಸ್ಕಿನ್ ಕೇರಲ್ಲಿ ಏನು ರುಟೀನ್ ಇಲ್ದಲೇ ಇರೋದು. ಡೆಫಿನೆಟ್ಲಿ ನೈಟ್ ಸ್ಕಿನ್ ಕೇರ್ ರುಟೀನ್ ಕೂಡ ತುಂಬ ಇಂಪಾರ್ಟೆಂಟ್. ನಮ್ಮ ಮಾರ್ನಿಂಗ್ ಸ್ಕಿನ್ ಕೇರ್ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ನೈಟ್ ಸ್ಕಿನ್ ಕೇರ್ ಕೂಡ ತುಂಬ ಇಂಪಾರ್ಟೆಂಟ್. ನೈಟ್ ಟೈಮು ನಮ್ಮ ಸ್ಕಿನ್ ರಿಪೇರ್ ಮೂಡಲ್ಲಿ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ನಮ್ಮ ಸ್ಕಿನ್ನಿಗೆ ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡಬೇಕು. ಆ ಹೆಲ್ಪ್ ಮಾಡೋದಕ್ಕೆ ಯಾವ್ಯಾವ ಪ್ರಾಡಕ್ಟ್ಸ್ ಬೇಕು ಅಂತ ನಾವು ನೀಟಾಗಿ ಸೆಲೆಕ್ಟ್ ಮಾಡಿ, ಆ ಪ್ರಾಡಕ್ಟ್ಸ್‌ನ ನಾವು ನೈಟ್ ಸ್ಕಿನ್ ಕೇರಲ್ಲಿ ಯೂಸ್ ಮಾಡಬೇಕು. ಡಿಫ್ರೆನ್ಸ್ ಏನು ನೈಟ್ ಸ್ಕಿನ್ ಕೇರಿಗೆ ಮತ್ತು ಮಾರ್ನಿಂಗ್ ಸ್ಕಿನ್ ಕೇರಿಗೆ ಅಂತ ನಾನು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ನನ್ನ ಚಾನಲ್‌ಗೆ ಹೋಗಿ ವಿಡಿಯೋನ ಚೆಕ್ ಮಾಡಿ. ಆ್ಯಂಡ್ ಅಪ್ಲಿಕೇಶನ್ ಆಫ್ ದ ಪ್ರಾಡಕ್ಟ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವು ಸನ್‌ಸ್ಕ್ರೀನ್ನ ಎಷ್ಟು ಅಪ್ಲೈ ಮಾಡಬೇಕು, ಮಾಯಿಶ್ಚರೈಸರ್ನ ಎಷ್ಟು ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಿ ಅದನ್ನ ಎಷ್ಟೊತ್ತು ಡ್ರೈ ಮಾಡಬೇಕು, ಇದನ್ನೆಲ್ಲ ನೀವು ನೀಟಾಗಿ ಅರ್ಥ ಮಾಡಿಕೊಂಡು ನಂತರ ಪ್ರಾಡಕ್ಟ್ಸ್‌ನ ಬೈ ಮಾಡಿ. ಸೊ ಫೈನಲಿ ಅಟ್ ದ ಎಂಡ್ ಆಫ್ ದಿಸ್ ವಿಡಿಯೋ ನಾನು ನಿಮಗೆ ಹೇಳೋದಿಷ್ಟೇ, ಕನ್ಸಿಸ್ಟೆನ್ಸಿ ಫಾಲೋ ಮಾಡಿ, ಸಿಂಪಲ್ ಸ್ಕಿನ್ ಕೇರ್ ರುಟೀನ್ನ ಇಟ್ಕೊಳ್ಳಿ, ಜಾಸ್ತಿ ಹಾರ್ಶ್ ಪ್ರಾಡಕ್ಟ್ಸ್ ಅಥವಾ ಕೆಮಿಕಲ್ ಇರುವಂತಹ ಪ್ರಾಡಕ್ಟ್‌ನ ಅವಾಯ್ಡ್ ಮಾಡಿ, ಗುಡ್ ಫುಡ್ ಇಂಟೇಕ್ ಮಾಡಿ, ನಿಮ್ಮ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ, ನಿಮ್ಮ ಬಾಡಿಗೆ ಬೇಕಾದಷ್ಟು ನೀರನ್ನು ಕನ್ಸ್ಯೂಮ್ ಮಾಡಿ. ಇದೆಲ್ಲಾನು ಸೇರಿನೇ ನಮ್ಮ ಸ್ಕಿನ್ ಮತ್ತು ಹೇರ್ ಚೆನ್ನಾಗಿ ಆಗುತ್ತೆ. ಬರೀ ಸ್ಕಿನ್ ಕೇರ್ ಪ್ರಾಡಕ್ಟ್ಸಿಂದ ಇಲ್ಲ ಸ್ಕಿನ್ ಕೇರ್ ರುಟೀನಿಂದ ನಮ್ಮ ಸ್ಕಿನ್ ಚೆನ್ನಾಗಾಗಲ್ಲ. ಸೊ ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡಿ ನಿಮ್ಮ ಸ್ಕಿನ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ನಿಮಗೆ ಈ ವಿಡಿಯೋ ಯೂಸ್‌ಫುಲ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ಸಲ್ಲಿ ಕೇಳ್ಬೋದು. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫೇವ್ರೆಟ್ ಅಫೋರ್ಡಬಲ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಯಾವುದು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.